ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಿಸಿ ಬಿಸಿಯಾದ ಅವರೆಕಾಳು ವೆಜಿಟೇಬಲ್ಸ್ ಪಲಾವ್ ಮಾಡೋಣ. ಬನ್ನಿ, ರುಚಿಕರವಾದ ವೆಜಿಟೇಬಲ್ ಪಲಾವ್ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಒಂದ್ಸಲ ಮಾಡ್ಕೊತೀನಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡಿ ನೋಡಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ಅವರೆಕಾಯಿ ಪಲಾವ್ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಅವರೆಕಾಯಿ 1 ಕಪ್ಪಷ್ಟು ಸುಲ್ಕೊಂಡು ತೊಗೊಂಡಿದ್ದೀವಿ. 2 ಈರುಳ್ಳಿ, 4 ಟೊಮ್ಯಾಟೊ, 2 ಕ್ಯಾಪ್ಸಿಕಮು, 1 ಬೀಟ್ರೂಟು, 2 ಕ್ಯಾರೆಟು, ಸ್ವಲ್ಪ ಬೀನ್ಸ್ನ ಕಟ್ ಮಾಡ್ಕೊಂಡಿದ್ದೀವಿ. ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು 2 ಸ್ಪೂನಷ್ಟು, ಅಚ್ಕಾರದ ಪುಡಿ 1 ಸ್ಪೂನಷ್ಟು, ಸ್ವಲ್ಪ ಉಪ್ಪು, ಗರಂ ಮಸಾಲ, ಅರಶಿನ ಪುಡಿ. ನೋಡಿ, ಇವಾಗ ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಒಂದು ಮುಕ್ಕಾಲು ಲೋಟದಷ್ಟು, ಟೀ ಲೋಟದಷ್ಟು ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಒಂದು 7 ರಿಂದ 8 ಹಸಿಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಹಾಕ್ಕೊಂಡು ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಿಬಿಡಿ. ಈ ಹಸಿಮೆಣಸಿನ್ಕಾಯಿ ಡಮ್ ಡಮ್ ಅಂತ ಸಿಡಿತದೆ, ಅದಕ್ಕೋಸ್ಕರ. ಇಲ್ಲಾಂದರೆ ಎಲ್ಲ ಫುಲ್ ಸಿಡ್ದೋಗುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ರೆ ಆಗ ಹಸಿಮೆಣಸಿನ್ಕಾಯಿ ಎಲ್ಲ ಅದರಲ್ಲೇ ಇರ್ತದೆ, ಪಾತ್ರೆಯಲ್ಲೇ ಇರ್ತದೆ. ನೋಡಿ, ಇವಾಗ ಹಸಿಮೆಣಸಿನ್ಕಾಯಿ ಎಲ್ಲ ಡಮ್ ಡಮ್ ಅಂತ ಸಿಡ್ದಾದ್ಮೇಲೆ, ಡಮ್ ಡಮ್ ಅಂತ ಸಿಡ್ದಾದ್ಮೇಲೆ ನಾವು ಒಗ್ಗರಣೆಗೆ ಈರುಳ್ಳಿನ ಸೇರಿಸ್ಕೊಬೇಕು. ಆಗಲೇ ಟೇಸ್ಟಿಯಾಗಿ ಬರೋದು ಪಲಾವು. ಹಸಿಮೆಣಸಿನ್ಕಾಯಿ ಸಿಡ್ದಾದ್ಮೇಲೆ ನಾವು ಬಾಕಿ ಐಟಮ್ನೆಲ್ಲ ಸೇರಿಸ್ಬೇಕಾಗಿರೋದು. 1 ರಿಂದ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ನ ನಿಮ್ಮಿಷ್ಟ, ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೊಬೋದು. ನಾನಿಲ್ಲಿ ಟೊಮ್ಯಾಟೊನೂ ಸಹ ಕಟ್ ಮಾಡ್ಕೊಂಡಿದ್ದೀನಿ. 1 ಬೌಲಷ್ಟು ಅವರೆಕಾಳು, 2 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಎಲ್ಲ ಹಾಕಿ, ಇಲ್ಲಿ ನೋಡಿ ಈ ರೀತಿಯಾಗಿ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಬೇಯಬೇಕು. ಈ ರೀತಿಯಾಗಿ ಇವಾಗ ಟೊಮ್ಯಾಟೊ ಕಟ್ ಮಾಡ್ಕೊಂಡಿರ್ತೀವಲ್ಲ, 4 ಟೊಮ್ಯಾಟೊ ಇಲ್ಲ 3 ಟೊಮ್ಯಾಟೊ ನಿಮ್ಮಿಷ್ಟ. ನೀವು ಟೊಮ್ಯಾಟೊ ಜಾಸ್ತಿ ತಿಂತೀರಂದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ಕೆಲವರು ಟೊಮ್ಯಾಟೊ ತಿನ್ನಲ್ಲ ಪಲಾವ್ಗೆಲ್ಲ, ಅದಕ್ಕೋಸ್ಕರ ಸ್ಕಿಪ್ ಮಾಡ್ತಾರೆ. ಅದಕ್ಕೆ ನಿಮ್ಮಿಷ್ಟವಾದ ಟೊಮ್ಯಾಟೊನ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಸೇರಿಸಿದ್ದೀನಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ಇವಾಗ ಎಲ್ಲ ಥರದ ತರಕಾರಿನ ತೊಗೊಂಡಿದ್ದೆ ನಾನು. ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮು, ಬೀಟ್ರೂಟು ಮಕ್ಕಳು ಇಷ್ಟಪಟ್ಟು ತಿನ್ನೋದಿಲ್ಲ. ಈ ರೀತಿ ಹಾಕ್ಕೊಡಿ, ಆವಾಗ ಗೊತ್ತಾಗೋದಿಲ್ಲ, ಆಗ ಇಷ್ಟಪಟ್ಟು ತಿಂತಾರೆ ಈ ಬೀಟ್ರೂಟ್ನ. ನೋಡಿ, ಇವಾಗ ಎಲ್ಲ ತರಕಾರಿ ಸೇರಿಸಾದ್ಮೇಲೆ ಉಪ್ಪು, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ 1 ಸ್ಪೂನಷ್ಟು ನಾವು ಇಲ್ಲಿ ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನೂ 7 ಸಹ ಹಾಕ್ಕೊಂಡು ಸಿಡಿಸ್ಕೊಂಡಿದ್ದೀವಿ. ಅದಕ್ಕೆ 1 ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸಿರೋದು. ಜಾಸ್ತಿ ಖಾರ ಆಗೋದ್ರೆ ಮಕ್ಕಳು ತಿನ್ನೋದಿಲ್ಲ, ಅದಕ್ಕೆ ಮೀಡಿಯಮ್ ಆಗಿರಬೇಕು. ಗರಂ ಮಸಾಲನೂ ಸೇರಿಸಿರ್ತೀವಲ್ವ, ಅದಕ್ಕೋಸ್ಕರ ಸಾಕಾಗೋಗುತ್ತೆ ಅಷ್ಟು ಖಾರ. ಇಲ್ಲಿ ನೋಡಿ, ಇವಾಗ ಈ ತರಕಾರಿ ಎಲ್ಲ ಚೆನ್ನಾಗಿ ಮಸಾಲೆ ಹಿಡಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಹೊತ್ತು, 1-2 ನಿಮಿಷ ಕಾಲ ಒಗ್ಗರಣೆಯಲ್ಲೇ. ಈಗ 1 ಬೌಲಷ್ಟು ಪುದೀನಾನ ತೊಗೊಂಡಿದ್ದೆ. ಸ್ವಲ್ಪ ಕೊತ್ತಂಬರಿನೂ ಸಹ 1 ಬೌಲಷ್ಟು ಕಟ್ ಮಾಡ್ಕೊಂಡಿದ್ದೆ. ಈಗ ಪುದೀನೂ 1 ಬೌಲಷ್ಟು ತೊಗೊಂಡಿದ್ನಲ್ಲ, ಅದನ್ನು ಸಹ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಳಿ. ಈಗ 1 ಬೌಲಷ್ಟು ಕೊತ್ತಂಬರಿ, ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಕಾಲ ಈ ಪುದೀನ ಕೊತ್ತಂಬರಿ ಎಲ್ಲ ಬೇಯೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ, ಬೇಗ ಆಗೋಗುತ್ತೆ. ಈ ಪಲಾವ್ಗೆಲ್ಲ ವೆಜಿಟೇಬಲ್ ಬೆಂದ್ಬಿಟ್ರೆ ಸಾಕು,
ಬೇಗ ಆಗೋಗುತ್ತೆ. ಒಂದು 20 ನಿಮಿಷ 25 ನಿಮಿಷದಲ್ಲೆಲ್ಲ ರೆಡಿ ಆಗೋಗುತ್ತೆ. ಕುಕ್ಕರಲ್ಲೂ ಮಾಡಬೇಕಂದ್ರೆ ಇದೇ ಪ್ರೊಸೀಜರ್ ಮಾಡಿಬಿಟ್ಟು ಅಳತೆಗೆ ತಕ್ಕಂಗೆ ನೀರು ಹಾಕಿ ಮಾಡಬೇಕಾಗುತ್ತೆ. 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ಸೇರಿಸ್ಬೇಕು. ಪಾತ್ರೆಯಲ್ಲಿ ಈ ರೀತಿ ಪಾತ್ರೆಯಲ್ಲಿ ಮಾಡ್ತೀರಂದರೆ 1 ಲೋಟ ಅಕ್ಕಿಗೆ 3 ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು. ನೋಡಿ ಇವಾಗ ಉಪ್ಪು ಎಲ್ಲ ಒಂದೇ ಸಲ ಸೇರಿಸಿದ್ವಲ್ಲ, ಈಗ ಅಕ್ಕಿನೂ ಸಹ ಸೇರಿಸ್ಕೊಂಡು ಈ ರೀತಿ ಒಗ್ಗರಣೆಯಲ್ಲೇ ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ. ಕುಕ್ಕರಲ್ಲೂ ಮಾಡಬೇಕಂದ್ರೂ ಇದೇ ರೀತಿ ಸ್ವಲ್ಪ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ತದನಂತರ ನಾವು ನೀರನ್ನ ಸೇರಿಸಿ ಪ್ಲೇಟ್ನ ಕ್ಲೋಸ್ ಮಾಡಿದ್ರೆ 1 ವಿಸಿಲ್ ಕೂಗಿಸಿದ್ರೆ ಪಲಾವ್ ರೆಡಿ ಆಗುತ್ತೆ. ನಾನು ಯಾವುದೇ ಅಡುಗೆ ಮಾಡಿದ್ರೂ ಈ ರೀತಿ ಪಾತ್ರೆಯಲ್ಲೇ ಮಾಡ್ಕೊತೀನಿ. ನನಗೆ ಕುಕ್ಕರಲ್ಲಿ ಮಾಡಿ ಅಭ್ಯಾಸ ಇಲ್ಲ. ಮಾಡ್ತೀವಿ ಇಲ್ಲ ಅಂತಲ್ಲ, ಸಾಂಬಾರಿಗೆಲ್ಲ ಮಾಡ್ಕೊತೀವಿ. ಈ ರೀತಿ ರೈಸ್ ಎಲ್ಲ ಐಟಮ್ ಎಲ್ಲ ಪಾತ್ರೆಯಲ್ಲೇ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಬರ್ತದೆ, ಸೂಪರಾಗಿ ಟೇಸ್ಟ್ ಬರ್ತದೆ. ಹೋಟೆಲಲ್ಲೇ ತಿಂದಂಗೆ ಇರ್ತದೆ ಈ ರುಚಿ. ಅದಕ್ಕೋಸ್ಕರ ಈ ರೀತಿ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಮಾಡೋಕ್ಕಿಂತ ಪಾತ್ರೆಯಲ್ಲೇ ಮಾಡಿಕೊಂಡ್ರೆ ಸೂಪರಾದ ಟೇಸ್ಟಿಯಾದ ರುಚಿಕರವಾದ ಅವರೆಕಾಯಿ ವೆಜಿಟೇಬಲ್ ಪಲಾವು ರೆಡಿ ಆಗೋದು. ನೋಡಿ ಇವಾಗ ಈ ರೀತಿ ಒಂದು 5 ನಿಮಿಷ ಕಾಲ ಒಗ್ಗರಣೆಯಲ್ಲಿ ಅಕ್ಕಿನ ಬೇಯಿಸ್ಕೊಂಡ್ವಲ್ಲ, ಆ ರೀತಿ ಮಾಡೋದ್ರಿಂದ ಈಗ ಅಳತೆಗೆ ತಕ್ಕಷ್ಟು ನೀರನ್ನ ಸೇರಿಸ್ಕೊಳ್ಳಿ. 1 ಲೋಟ ಅಕ್ಕಿಗೆ 3 ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು. ಯಾವಾಗಲೂ ಅಷ್ಟೇ, ಪಾತ್ರೆಯಲ್ಲಿ ಮಾಡಬೇಕಂದ್ರೆ 1 ಲೋಟ ಅಕ್ಕಿಗೆ 3 ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು. ಕುಕ್ಕರಲ್ಲಿ ಮಾಡಬೇಕಂದ್ರೆ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನು ಸೇರಿಸ್ಕೊಬೇಕು. ಇಲ್ಲಿ ನಾವು 2 ಲೋಟ ಅಕ್ಕಿ ತೊಗೊಂಡಿದ್ವಿ, 6 ಲೋಟದಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ನೀರನ್ನೆಲ್ಲ ಚೆನ್ನಾಗಿ ಬಿಸಿ ಆಗೋವರೆಗೂ ನಾವು ಒಂದು 10 ನಿಮಿಷ ಬೇಕು, ಅಲ್ಲಿ ತನಕ ವೆಯ್ಟ್ ಮಾಡೋಣ. ಈ ರೀತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 5 ನಿಮಿಷ ವೆಯ್ಟ್ ಮಾಡೋಣ. ಈ ರೀತಿ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಆಗ ಬೇಗ ಪಲಾವು ರೆಡಿ ಆಗೋಗುತ್ತೆ. ನೋಡಿ ಈ ರೀತಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ತಿರುಗಿಸ್ಕೊಡಿ, ಆವಾಗ ಕರೆಕ್ಟಾಗಿ ಬರ್ತದೆ. ಸ್ವಲ್ಪ ಪಾತ್ರೆ ದಪ್ಪ ಇರೋ ಪಾತ್ರೆನೇ ಇಡಬೇಕು. ಪಲಾವ್ ಮಾಡೋದಕ್ಕೆಲ್ಲ ಯಾವಾಗಲೂ ಅಷ್ಟೇ ದಪ್ಪ ತಳ ಇರೋ ಪಾತ್ರೆನ ಇಟ್ಕೊಂಡ್ರೆ ಟೇಸ್ಟಿಯಾದ ಪಲಾವು ರೆಡಿ ಆಗೋದು. ಇಲ್ಲಾಂದರೆ ತಳ ಸೀದೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಇರೋ ಪಾತ್ರೆನ ಇಟ್ಕೊಂಡ್ರೆ ರುಚಿಕರವಾದ ಪಲಾವ್ ರೆಡಿ ಆಗೋದು. ನೋಡಿ ಇವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ವಿ. ಈ ರೀತಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ನೋಡಿ ಈ ರೀತಿಯಾಗಿ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಬೇಕಾದರೆ ಬಿಸಿನೀರನ್ನ ಸಹ ಸೇರಿಸ್ಕೊಬೋದು. ಇದು ರಾಯ್ತ ಜೊತೆ ತಿನ್ನೋಕ್ಕೆ, ಪಚಡಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ. ಬೇಕಾದರೆ ಪಚಡಿ ಎಲ್ಲ ರೆಡಿ ಮಾಡ್ಕೊಬೋದು. ನೋಡಿ ಇವಾಗ ಬಿಸಿನೀರು ಕಾಯ್ತಾ ಬಂದಿದೆ, ನೀರು ಸಹ ಬಿಸಿ ಆಗ್ತಾಯಿದೆ. ಒಂದು 10 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಆಗ ಪಲಾವ್ ರೆಡಿ ಆಗೋದು. ಬೇಗ ಹೈ ಫ್ಲೇಮಲ್ಲೇ ಇಟ್ಕೊಂಡ್ರೆ ಬೇಗ ರೆಡಿ ಆಗುತ್ತೆ. ನೋಡಿ ಇವಾಗ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ, ಅಕ್ಕಿ ಮಾತ್ರ ಬೇಯಬೇಕಲ್ವ, ಅದಕ್ಕೋಸ್ಕರ ನಾವು ಹೈ ಫ್ಲೇಮಲ್ಲೇ ಇಟ್ಕೊತೀವಿ. ನೋಡಿ ಈ ರೀತಿಯಾಗಿ ಬಿಸಿನೀರು ಸಹ ಕಾಯ್ತಾ ಬಂದಿದೆ. ನೋಡಿ ಒಂದು 10 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಬೇಕು, ಆಗ ಕರೆಕ್ಟಾಗಿ ಬರೋದು. 10 ರಿಂದ 15 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಆವಾಗ ರುಚಿಕರವಾದ ಪಲಾವ್ ರೆಡಿ ಆಗೋದು. ಒಂದು 10 ನಿಮಿಷ ಕಾಲ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಡೋಣ ನಾವು. ನೋಡಿ ಇವಾಗ ಈ ರೀತಿ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ವಲ್ಲ, ಈ ರೀತಿಯಾಗಿ ಬೇಯ್ತಾ ಇದೆ. ನೋಡಿ ಈ ರೀತಿ ಪಲಾವು ನೋಡಿ ಬಿಸಿ ಬಿಸಿಯಾದ ಅವರೆಕಾಳು ಪಲಾವ್ ರೆಡಿ ಆಗ್ತಾಯಿದೆ. ಇನ್ನೊಂದು 10 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಳ್ಳೋಣ. ಆ ನೀರೆಲ್ಲ ಡ್ರೈ ಆಗಬೇಕು, ಅದಕ್ಕೋಸ್ಕರ. ನೋಡಿ ಇವಾಗ ನೀರೆಲ್ಲ ಕಡಿಮೆ ಆಗಿದೆ, ಗಂಜಿ ಎಲ್ಲ ಹಿಂಕೊಂಡಿದೆ. ಈಗ ಒಂದು ಸ್ವಲ್ಪ ತಿರುಗಿಸ್ಕೊಟ್ಟು ಈಗ ದಮ್ ಮಾಡೋಣ. ಕ್ಲೀನಾಗಿ ತಿರುಗಿಸ್ಕೊಟ್ಬಿಡಿ, ತಳ ಮಾತ್ರ ಇಡಿಸ್ಬೇಡಿ. ಅದಕ್ಕೋಸ್ಕರ ದಪ್ಪ ಇರೋ ಪಾತ್ರೆ ಇಟ್ಕಿ ಅಂತ ನಾನು ಹೇಳಿದ್ದು. ಒಂದು 10 ನಿಮಿಷ ಕಾಲ ಇವಾಗ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಡೋಣ. ಈ ರೀತಿ ಟೈಟಾಗಿ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡೋಣ.
ಸಣ್ಣ ಉರಿ ಮಾಡಿಬಿಟ್ಟು ಕೆಳಗಡೆ ಒಂದು ತಟ್ಟೆ ಇಕ್ಬಿಟ್ಟು ಅದ್ರ ಮೇಲೆ ಈ ಪಾತ್ರೆನ ಇಡಿ. ಆಗ ದಮ್ ಆಗೋಗುತ್ತೆ ನೀಟಾಗಿ, ಎಲ್ಲೂ ಪಲಾವ್ ಸೀದೋಗೋದಿಲ್ಲ. ನೋಡಿ ಇವಾಗ ಬಿಸಿ ಬಿಸಿಯಾದ ರುಚಿಕರವಾದ ಅವರೆಕಾಳು ತರಕಾರಿ ಪಲಾವ್ ಸವಿಯಲು ಸಿದ್ಧವಾಗಿದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡಿ ನೋಡಿ ಬಿಸಿ ಬಿಸಿಯಾದ ಅವರೆಕಾಯಿ ತರಕಾರಿ ಪಲಾವ್ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.